ಈ ಶಬ್ದ ನಿಮ್ಮ ಕೈ ಅಂತರವನ್ನು ಹಿಡ್ಕೊಂಡು ನೀವು ಅಲ್ಲಿ ತಗೊಂಡ್ರೆ ನಂತರ ನೀವು ಮಾನವ ಸರಪಳಿ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸ್ತೀರಿ ಅಂತ ಹೇಳ್ತೀನಿ. ಎಡಭಾಗದಲ್ಲಿ ನಿಂತಿರುವಂತಹ ಎಲ್ಲರೂ ಹಿರಿಯರು ಕೂಡ ಭಾಗವಹಿಸಬಹುದು. ಯಾರು ಇದರಿಂದ ಮಾನವ ಸರಪಳಿ ನಿರ್ಮಾಣ ಕಾರ್ಯದಿಂದ ಹೊರಗಡೆ ಇರಬಾರದು ಅಂತ ಪ್ರಾರ್ಥಿಸ್ಕೊತಾ ಇದ್ದೀನಿ. ವೇದಿಕೆಯಲ್ಲಿ ನಿಗದಿತ ಅಧಿಕಾರಿಗಳು ಮತ್ತು ರೋಡ್ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ JS ಪಾಟೀಲ್ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮದ ಹೈಸ್ಕೂಲಿನ NCC ವಿದ್ಯಾರ್ಥಿಗಳು ಸನ್ಮಾನ್ಯ ಗಣ್ಯರನ್ನ ಇಲ್ಲಿಗೆ ವೇದಿಕೆಗೆ ಆಹ್ವಾನ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಎಲ್ಲ ಅಧಿಕಾರಿಗಳು, ಅಭಿವೃದ್ಧಿ ತಾಲೂಕಾ ಅಧಿಕಾರಿಗಳು ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಬಹಳ ಪ್ರೀತಿಪೂರ್ವಕವಾಗಿ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು, ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ JS ಪಾಟೀಲ್ ಅವರು, ಅದೇ ರೀತಿ ರೋಡ್ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ JS ಪಾಟೀಲ್ ಅವರನ್ನ ವಿಧಾನಸಭಾ ಹಿರಿಯ ಪ್ರೌಢಶಾಲೆ ವಿದ್ಯಾರ್ಥಿಗಳು, NCC ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಗಣ್ಯಾತಿಗಣ್ಯರನ್ನ ವೇದಿಕೆಗೆ ಆಹ್ವಾನ ಮಾಡ್ಕೊಂಡು ಬರ್ತಿದ್ದಾರೆ. SFI ಶಾಲೆಯ ಬ್ಯಾಂಕ್ ಸೆಕ್ಟರ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಮೆರಗು ನೀಡುವರು ಸ್ವಲ್ಪ ಸಮರ್ಪಿಸ್ತಾ ಇದ್ದೀವಿ. ಇಷ್ಟೊಂದು ಸಮಯದ ಶಿಸ್ತಿನೊಂದಿಗೆ ಈ ಕಾರ್ಯಕ್ರಮ ಜರುಗ್ತಾ ಇರೋದು ತಮ್ಮೆಲ್ಲರ ಪ್ರೀತಿಯ ಮತ್ತು ಕರ್ನಾಟಕ ಸರ್ಕಾರದ ಆಡಳಿತದಿಂದ ಇಡೀ ಬೀದರ್ನಿಂದ ಚಾಮರಾಜನಗರ ಜಿಲ್ಲೆಯವರೆಗೆ ನಡೀತಕ್ಕಂಥ ಈ ಕಾರ್ಯಕ್ರಮ ಸನ್ಮಾನ್ಯ ಸಚಿವರು ವೇದಿಕೆಗೆ ಜೋಳ ಚಪ್ಪಾಳೆ ಮೂಲಕ ಸನ್ಮಾನ್ಯ ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳಗೆ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ. ಈಗ ಎಲ್ಲರೂ ತಮ್ಮ ಕೈಗೆ ಎರಡು ಕೈಯನ್ನು ಮೆರೆಸಿ ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಮಾನವ ಸರಪಳಿ ಕಾರ್ಯದಲ್ಲಿ ಭಾಗವಹಿಸುವ ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಯಶಸ್ವಿಗೊಳಿಸಿದೆ.